ಲವ್ಲಿ ಆ್ಯಕ್ಚುಲಿ ನಾನು ಎಲ್ಲೂ ಅದನ್ನ ಹೇಳಿಲ್ಲ. ನನಗೆ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಒಂದು ಟ್ರಿಪ್ ಅಂತ ಹೋಗಿದ್ವಿ ನಾವು. ಓಕೆ. ಸೊ ಯಾವ ಕಡೆ ಅಂತಂದರೆ ಹುಬ್ಳಿ ಸೈಡು ಆಫ್ಟರ್ 10th PU ಮಿಟ್ಟಲ್ಲಿ. ಸೊ ಅವ್ರ ಊರಿಗೆ ಅಂತ ಒಂದು ಟ್ರಿಪ್ ಅಂತ ಹೋಗಿದ್ದಾಗ ಅಲ್ಲಿ ಒಂದು ಕತೆ ಕೇಳಿ ಆ್ಯಕ್ಚುಲಿ ನಾನು ಆ ಸೆಕೆಂಡಿಗೆ PU ಟೈಮಲ್ಲೇ ನಾನೇ ತುಂಬ ಒಂದು ಡಿಸ್ಟರ್ಬ್ ಆಗುತ್ತೆ. ಆಲ್ಮೋಸ್ಟ್ ಸುಮಾರು ಒಂದು 15-20 ದಿನ ಡಿಸ್ಟರ್ಬ್ ಆಗುತ್ತೆ. ಏನಂತಂದರೆ ಒಬ್ಬ ವ್ಯಕ್ತಿ ಅವನು ರೀಸೆಂಟಾಗಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ಈ ಥರದೊಂದು ಕಾಯಿಲೆ ಬಂದಿದೆ. ಓಕೆ ಓಕೆ. ಅವನು ಯಾರು ಅಂದರೆ ಇವರು ದೋಸ್ತುಗಳಲ್ಲೇ ಒಬ್ಬ. ಓಕೆ. ಸೊ ಅಲ್ಲಿ ಹೋದಾಗಲೂ ಅವ್ರು ಪರಿಚಯ ಮಾಡಿಸಿದಾಗಲೂ ಅದೊಂದು ಡಿಸ್ಟರ್ಬ್ ಎಲ್ಲ ಇದ್ದರು. ಯಾಕೆ ಏನು ಅನ್ನೋ ಈ ಥರ ಒಬ್ಬ ಫ್ರೆಂಡ್ ತಿರೋಗಿದ್ದಾನೆ. ಸೊ ಅವಾಗ ಗೊತ್ತಾದಂಥ ವಿಷಯ ಏನಂತಂದರೆ ಅವನು ಕೂಡ ಸ್ಟೂಡೆಂಟೇ ಪಾಪ, ಅವನಿಗೂ ಕೂಡ ಅದು ಗೊತ್ತಿಲ್ಲ. ಅವನಿಗೆ ಹೆಂಗೋ HIV ಅನ್ನೋ ಒಂದು